ವ್ಯವಸ್ಥೆ ಹೇಗೆ ಚೇತರಿಸ್ಕೊಳ್ಳೋದು? ನಾನು ಹೇಳದ್ನಲ್ಲ, ಜನ ಎತ್ತೆಚ್ಕೋಬೇಕು. ನಿಮ್ ಕೆಲಸ ಆಗ್ಲಿಲ್ವಾ, ಸೀದಾ ಹೋಗಿ DC ಹತ್ರ ಹೋಗಿ, CO ಹತ್ರ ಹೋಗಿ, SP ಹತ್ರ ಹೋಗಿ. ನಿಮ್ಮ ಹಕ್ಕುಗಳು, ನಿಮ್ಮ ಕಾನೂನುಗಳು ನಿಮ್ಗೆಲ್ಲ ಸಿಗೋದು. ಹೋಗಿ ಕೇಳಿ, ಮಾಡಿಸ್ಕೊಳ್ಳಿ. ನೀವು ನಂಬಲ್ಲ, ಬೀದರ್ ಅನ್ನೋ ಒಂದು ಗರೀಬ್ ಕಾಲೋನಿ, ಏನು ಬಡತನ, ಗರೀಬ್ ಕಾಲೋನಿ ಹೆಸರೇ ಇದೆ. 10 ವರ್ಷದಿಂದ ಅವ್ರ ಹತ್ರ ನೀರಿಲ್ಲ, ಕುಡಿಯೋ ನೀರು. ಎಲ್ಲೋ ಹೋಗಿ ಇವತ್ತಿಗೂ ಎಲ್ಲ 10-15 ಬಿಂದಿಗೆಗಳು ತೊಗೊಂಡೋಗಿ ನೀರು ತಗೊಂಬಂದು ಒಂದೊಂದು ವಾರ ಮಕ್ಳಿಗೆ ಸ್ನಾನ ಮಾಡಿಸಲ್ಲ ಅಲ್ಲಿ. ಯಾಕಂದರೆ ಬಟ್ಟೆ ಒಗಿಬೇಕು, ಪಾತ್ರೆ ತೊಳಿಬೇಕು, ಸ್ನಾನ ಮಾಡಬೇಕು, ನೀರೇ ಎಲ್ಲ. ಆ ಹೆಣ್ಮಗಳು ನನಗೊಂದು ಫೋನ್ ಮಾಡ್ತಾಳೆ, ಮೇಡಮ್ ನೀವು ಬಂದಾಗ ನನಗೆ ಭೇಟಿ ಮಾಡೋಕ್ಕಾಗಲಿಲ್ಲ, ಜನ ಬಿಡಲಿಲ್ಲ, ನಮಗೆ ನೀರಿಲ್ಲ ಅಂತ. ಜಸ್ಟ್ ನೆಕ್ಸ್ಟ್ ಮೂಮೆಂಟ್ ನಾನು ಆ ಅಥಾರಿಟಿಗೆ ಕನ್ಸರ್ನ್ಡ್ ಅಧಿಕಾರಿ ಇರ್ತಾರಲ್ಲ, ಮುಖ್ಯ ಅಧಿಕಾರಿ, ಅವ್ರಿಗೆ ಫೋನ್ ಮಾಡಿ ನಾಳೆ ಅಲ್ಲಿಂದ ನೀರು ಸಿಗಬೇಕು. ಎರಡನೇದು, ಅವ್ರು ನೀರು ಸಿಗತನ ನೀವು ಟ್ಯಾಂಕರಲ್ಲಿ ಇದು ಮಾಡಬೇಕು, ಪರ್ಮನೆಂಟ್ ಸೊಲ್ಯೂಷನ್ ಮಾಡಬೇಕು. ನೆಕ್ಸ್ಟ್ 2 ಮಂತ್ಸ್ಗೆ ನಾನು ಬೀದರ್ಗೆ ಹೋದೆ. ಆ ಇಡೀ ಜನ ನಾನು ಏರ್ಪೋರ್ಟಿಂದ ಇಳಿದಿದ ತಕ್ಷಣ ನನ್ನ ಕಾಲೋನಿ ಕರ್ಕೊಂಡೋದ್ರು. ಬೀದಿ ಬೀದಿಯಲ್ಲಿ ಪೈಪ್ಲೈನ್ಸ್ ಹಾಕಿ, ಬೋರ್ವೆಲ್ ಹಾಕಿ. ಯಾಕೆ? ಆ ಜನ ಹೋರಾಟ ಮಾಡಿದ್ರು. ಇವತ್ತು ಹೆಣ್ಮಕ್ಳು ಎಲ್ಲ ಒಂದಾಗಿ ಒಂದು ಸಂಘ ಮಾಡಿಕೊಂಡು ಯಾವ ಇಲಾಖೆಯಿಂದ ಅವ್ರ ಕೆಲಸ ಆಗಬೇಕು ಎಲ್ಲರೂ ಹೋಗ್ತಾ ಇದ್ದಾರೆ. ಪ್ರತಿ ದಿನ ಅಪ್ಡೇಟ್ ಮಾಡ್ತಾಳೆ ನನ್ಗಳು. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.